progress. Our Honorable Chief Minister of Karnataka, Shri D.K. Shivkumar, ಬಂಧುಗಳೇ ಸ್ವಾಗತಿಸಿ ಅಭೂತಪೂರ್ವ ಚಪ್ಪಾಳೆಗಳ ಮುಖೇನ. ಬಂಧುಗಳೇ, ದಾಖಲೆಯ ಸಮಯದಲ್ಲಿ 24/7 ಕರ್ನಾಟಕದ ಅಭಿವೃದ್ಧಿಗಾಗಿ ದುಡಿಯುತ್ತಿರುವಂತಹ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಜೋರಾದ ಕರ್ತಾಡನದೊಂದಿಗೆ ಸ್ವಾಗತಿಸಿ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಶ್ರೀ ಡಿ.ಕೆ. ಶಿವಕುಮಾರ್. ಜನ ಕಲ್ಯಾಣದ ಯಾತ್ರೆಯನ್ನ ಮುನ್ನಡೆಸ್ತಾ ಇರುವಂತಹ ಮಹಾನಾಯಕ. ಎಲ್ಲರಿಗೂ ನಮಸ್ಕಾರ. అందరికీ నమస్కారాలు. ಸಿದ್ದರಾಮಯ್ಯకి ಆಯ್ತು, ಸಾಕು ನಿಲ್ಲಿಸಿ. ಓಕೆ. ಬಂಧುಗಳೇ, ನಿಶಬ್ದವಾಗಿರಬೇಕು. ಓಕೆ, ಮಾತಾಡಕ್ಕೆ ಸಾಕು, ಮಾತಾಡಲಿ. ದಯಮಾಡಿ ಪ್ಲೀಸ್. ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಕಾಂಗ್ರೆಸ್ ಹೈಕಮಾಂಡ್ ಬಹುದೊಡ್ಡ ತಪ್ಪು ಮಾಡ್ತಾ ಅನ್ನೋ ಚರ್ಚೆ ಕಾಂಗ್ರೆಸ್ ಪಡಸಾಲಿನಲ್ಲಿ ಕೇಳಿಬರುತ್ತಿರೋದು. ಇದಕ್ಕೆ ಕಾರಣವಾಗಿದ್ದು ಮೊನ್ನೆ ಕೊಪ್ಪಳ ಜಿಲ್ಲೆಯಲ್ಲಿ TB ಡ್ಯಾಮ್ ಗೇಟ್ ಉದ್ಘಾಟನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಆಂಧ್ರ ಪ್ರದೇಶದ CM, ತೆಲಂಗಾಣ CM ಮತ್ತು ನಮ್ಮ ಕರ್ನಾಟಕ CM D.K. ಶಿವಕುಮಾರ್ ಅವರು ಭಾಗಿಯಾಗಿರ್ತಾರೆ. 33 ಸ್ಟೀಲ್ ಗೇಟ್ಗಳನ್ನು ಉದ್ಘಾಟನೆ ಮಾಡುವಂತಹ ಕಾರ್ಯಕ್ರಮ. ಕಳೆದ ವರ್ಷ ಒಂದು ಗೇಟ್ ಕಿತ್ತೋಗುತ್ತೆ ಡ್ಯಾಮ್ನಲ್ಲಿ, ಆಗ ಅಪಾರ ಪ್ರಮಾಣದ ನೀರು ಪೋಲಾಗುತ್ತೆ. ಆಗ ರೈತರಿಗೆ ಆತಂಕ ಶುರು ಆಗಿಬಿಡುತ್ತೆ. ನೀರು ಇದೇ ರೀತಿ ಖಾಲಿ ಆಗಿಬಿಟ್ರೆ ಏನು ಮಾಡೋದು ಅಂತ. ಆಗ ಸಿದ್ದರಾಮಯ್ಯನವರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಅದೆಷ್ಟಾರು ಖರ್ಚಾಗಲಿ ಎಲ್ಲ ಗೇಟ್ಗಳು ಹೊಸದಾಕ್ಬೋಣ, 55 ಕೋಟಿ ಖರ್ಚಾಗುತ್ತೆ ಅಂತ ಹೇಳಿದರೆ ಈ ಕ್ಷಣದಿಂದಲೇ ಆ ಕೆಲಸಗಳು ಶುರುವಾಗಲಿ ಅಂತೇಳಿ ಹೊಸ ಗೇಟ್ ಹಾಕಲಿಕ್ಕೆ ಆದೇಶವನ್ನು ನೀಡ್ತಾರೆ. ಸಿದ್ದರಾಮಯ್ಯನವರು ಆದೇಶ ಕೊಟ್ಟ ತಕ್ಷಣ ರೈತರನ್ನು ನಿಟ್ಟುಸಿರು ಬಿಡ್ತಾರೆ. ಸದ್ಯ ಒಂದು ಗೇಟ್ ಕಿತ್ತೋಯ್ತು ಅಂತೇಳಿ ಸಿದ್ದರಾಮಯ್ಯವರು ಇನ್ನು ಮುಂದೆ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಎಲ್ಲ ಗೇಟ್ಗಳನ್ನು ಹೊಸದಾಗಿ ಹಾಕ್ಬೋಣ ಅಂತ ತೀರ್ಮಾನ ಮಾಡಿದ್ದು ಬಹಳ ಒಳ್ಳೆ ಕೆಲಸ ಅಂಥೇಳಿ ರೈತರು ಸಿದ್ದರಾಮಯ್ಯನವ್ರನ್ನ ಕೊಂಡಾಡ್ತಾರೆ. ಇವತ್ತು ಆ TB ಡ್ಯಾಮ್ ಗೇಟ್ ಉದ್ಘಾಟನೆ ಆಗಿದೆ ಅಂದರೆ ಅದಕ್ಕೆ ಸಿದ್ದರಾಮಯ್ಯನವರ ದೂರದೃಷ್ಟಿನೇ ಕಾರಣ. ಅವರ ಸಮಯ ಪ್ರಜ್ಞೆಯಿಂದ ಇವತ್ತು ಹೊಸ ಗೇಟ್ಗಳು ಅಳವಡಿಕೆ ಆಗಿದೆ ಅಂತ ಜನಗಳಿಗೂ ಗೊತ್ತು ಮತ್ತು ಆ ಭಾಗದ ರೈತರಿಗೂ ಗೊತ್ತಿದೆ. ಈ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವ್ರನ್ನ ಚೀಫ್ ಗೆಸ್ಟಾಗಿ ಕರೆಯಬಹುದಿತ್ತು. ವಿಶೇಷ ಆಹ್ವಾನಿತರಾಗಿ ಸಿದ್ದರಾಮಯ್ಯನವ್ರನ್ನ ಕರೆದು ಸನ್ಮಾನ ಮಾಡಬಹುದಿತ್ತು ಅಂತೇಳಿ ಸಾರ್ವಜನಿಕ ವಲಯದಲ್ಲೂ ಚರ್ಚೆ ಆಯಿತು. ರೈತರು ಕೂಡ ಸಿದ್ದರಾಮಯ್ಯನವ್ರನ್ನ ಕರೆಸಬೇಕಿತ್ತು ಅಂತ ಕೂಡ ಹೇಳಿದ್ರು. ಮತ್ತು ಉತ್ತರ ಕರ್ನಾಟಕ ಭಾಗದ ಸಿದ್ದರಾಮಯ್ಯನವರ ಅಪಾರ ಅಭಿಮಾನಿಗಳು ಸಿದ್ದರಾಮಯ್ಯನವ್ರ ಈ ಕಾರ್ಯಕ್ರಮಕ್ಕೆ ಯಾಕೆ ಬರ್ತಾ ಇಲ್ಲ ಅಂತ ಬೇಸರ ಪಟ್ಕೊಂಡಿದ್ದು ಉಂಟು. ಆದರೂ ಸಿದ್ದರಾಮಯ್ಯನವರಿಗೆ ಅಧಿಕೃತವಾಗಿ ಯಾವುದೇ ಆಹ್ವಾನವನ್ನು ನೀಡೋದಿಲ್ಲ. ಅಲ್ಲಿ 3 ರಾಜ್ಯಗಳ CMಗಳು ಮುಖ್ಯವಾಗಿ ಭಾಗಿಯಾಗಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ನಡೆದಂತಹ ಒಂದು ಘಟನೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದು ತಪ್ಪಾಯ್ತಾ ಅನ್ನೋ ಒಂದು ಚರ್ಚೆಗೆ ಕಾರಣವಾಗಿರೋದು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ D.K. ಶಿವಕುಮಾರ್ ಅವರು ಭಾಷಣಕ್ಕೆ ಬರ್ತಾರೆ ಅಂಥೇಳಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥವರು ಅನೌನ್ಸ್ ಮಾಡ್ತಾರೆ. ಜೋರಾದ ಶಿಳ್ಳೆ ಚಪ್ಪಾಳೆಯೊಂದಿಗೆ ಮುಖ್ಯಮಂತ್ರಿಗಳನ್ನು ಭಾಷಣಕ್ಕೆ ಸ್ವಾಗತಿಸಬೇಕು ಅಂತ ಹೇಳ್ತಾರೆ ನಿರೂಪಕರು. ಆದರೆ D.K. ಶಿವಕುಮಾರ್ ಅವರು ಭಾಷಣಕ್ಕೆ ಬರುವಂತಹ ಸಂದರ್ಭದಲ್ಲಿ ಯಾವುದೇ ಶಿಳ್ಳೆ ಚಪ್ಪಾಳೆ ಮೊಳಗೋದಿಲ್ಲ, ಜಯಘೋಷ ಮೊಳಗೋದಿಲ್ಲ. ಆ ಇಡೀ ಕಾರ್ಯಕ್ರಮನೇ ಸೈಲೆಂಟಾಗಿರುತ್ತೆ. ಇದೊಂದು ರೀತಿ D.K. ಶಿವಕುಮಾರ್ ಅವ್ರಿಗೂ ಮುಜುಗರ ತಂದಂಥ ಪರಿಸ್ಥಿತಿ ಅಂತ ಹೇಳ್ಬೋದು. ಯಾಕಂದರೆ ಕರ್ನಾಟಕದ ಮುಖ್ಯಮಂತ್ರಿ ನಾನು ಭಾಷಣಕ್ಕೆ ಬರ್ತಾಯಿದ್ದೀನಿ ಅಂತೇಳಿ ಅನೌನ್ಸ್ ಮಾಡ್ತಾರೆ. ಜೋರು ಚಪ್ಪಾಳೆ ಹೊಡೀರಿ ಅಂದರೂ ಚಪ್ಪಾಳೆ ಬರಲಿಲ್ವಲ್ಲ ಅಂಥೇಳಿ D.K. ಶಿವಕುಮಾರ್ ಅವರಿಗೆ ಒಂದು ರೀತಿ ಮುಖಭಂಗನೇ ಆಯಿತು ಅನ್ನೋ ಚರ್ಚೆನೇ ಶುರುವಾಗಿರೋದು. ಇದೇ ಸಿದ್ದರಾಮಯ್ಯನವರ ಹೆಸರನ್ನು ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಹೇಳ್ಬಿಟ್ರೆ ಬರೀ ಅವ್ರ ಹೆಸರನ್ನು ಹೇಳಿದ್ರೆ ಸಾಕು, ಜೋರು ಶಿಳ್ಳೆ ಚಪ್ಪಾಳೆ ಮುಗಿಲು ಮುಟ್ಟುತ್ತೆ. ಇನ್ನು ಅವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರೇನಾದರೂ ಆ ಕಾರ್ಯಕ್ರಮಕ್ಕೆ ಎಂಟ್ರಿ ಕೊಡುವಂಥ ಸಂದರ್ಭದಲ್ಲೂ ಕೂಡ ಅದ್ಧೂರಿಯಾಗಿ ಅಭಿಮಾನಿಗಳು ಅವ್ರನ್ನ ಸ್ವಾಗತ ಮಾಡ್ಕೋತಾರೆ. ಮತ್ತು ಆ ಕಾರ್ಯಕ್ರಮದಲ್ಲಿ ಅವರು ಕಡೆಯಲ್ಲಿ ಭಾಷಣ ಮಾಡೋದು ಯಾವುದೇ ಕಾರ್ಯಕ್ರಮ ಆದರೂ
ಕಡೆಯಲ್ಲಿ ಅವರ ಹೆಸರನ್ನು ಹೇಳ್ತಿದ್ದ ಹಾಗೇನೆ ಅಲ್ಲಿ ನೆರೆದಿದ್ದಂತಹ ಜನ ಜೋರು ಶಿಳ್ಳೆ ಚಪ್ಪಾಳೆ ಜಯಘೋಷದೊಂದಿಗೆ ಸಿದ್ದರಾಮಯ್ಯನವರ ಭಾಷಣಕ್ಕೆ ಸ್ವಾಗತ ಮಾಡ್ತಾರೆ. ಇಂತಹ ಹಲವು ಘಟನೆಗಳನ್ನು ಉದಾಹರಣೆ ಕೊಡ್ಬೋದು. ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದರಾಮೋತ್ಸವ, ಆ ಕಾರ್ಯಕ್ರಮದಲ್ಲಿ 15 ಲಕ್ಷ ಜನ ಸೇರಿರ್ತಾರೆ. ಅದೇ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಕಿ ಜೈ ಅಂದಾಗ ಸುಮಾರು 3 ನಿಮಿಷಗಳ ಕಾಲ ಜೋರು ಶಿಳ್ಳೆ ಚಪ್ಪಾಳೆ ಮುಗಿಲು ಮುಟ್ಟುತ್ತೆ. ಆ ಸನ್ನಿವೇಶವನ್ನು ನೋಡಿ ರಾಹುಲ್ ಗಾಂಧಿ ಕೂಡ ಶಾಕ್ ಆಗಿಬಿಡ್ತಾರೆ. ಡಿ ಕೆ ಶಿ ಕೂಡ ಒಂದು ಕ್ಷಣ ಸೈಲೆಂಟಾಗಿ ನಿಂತ್ಕೊಬಿಡ್ತಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಭಾಷಣ ಮಾಡೋದಕ್ಕೂ ಬಿಡೋದಿಲ್ಲ ಜನ. ಅವ್ರು ಭಾಷಣ ಮಾಡ್ತಿದ್ರು ಕೂಡ ಜೋರಾಗಿ ಕೂಗ್ತಾನೆ ಇರ್ತಾರೆ. ಕಡೆಗೆ BL ಶಂಕರ್ ಅವರು ಸೈಲೆಂಟಾಗಿರಿ, ಪ್ಲೀಸ್ ಮಾತಾಡಲಿ ಇವರು ಡಿ ಕೆ ಶಿವಕುಮಾರ್ ಅವರು ಅಂತೇಳಿ ಗೋಗರದ ಮೇಲೆ ಅಲ್ಲಿನ ಜನ ಜಯಘೋಷವನ್ನು ನಿಲ್ಲಿಸ್ತಾರೆ. ಈ ರೀತಿ ಸಿದ್ದರಾಮಯ್ಯನವ್ರು ಎಲ್ಲೇ ಹೋದರೂ ಅವರ ಪರವಾಗಿ ಜೋರು ಶಿಳ್ಳೆ ಚಪ್ಪಾಳೆ ಮುಗಿಲು ಮುಟ್ತಾನೆ ಇರುತ್ತೆ. ಅವರು ಮುಖ್ಯಮಂತ್ರಿ ಸ್ಥಾನ ಇಲ್ಲದೇ ಇದ್ದರೂ ಕೂಡ ಅವ್ರ ಹೆಸರಿಗೆ ಚಪ್ಪಾಳೆ ಶಿಳ್ಳೆ ಮುಗಿಲು ಮುಟ್ತಾನೆ ಇರುತ್ತೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಹಾಲಿ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಅವರ ಹೆಸರಿಗೆ ಶಿಳ್ಳೆ ಚಪ್ಪಾಳೆ ಜಯಘೋಷ ಮೊಳಗೋದಿಲ್ಲ. ಬದಲಾಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಚಂದ್ರಬಾಬು ನಾಯ್ಡು ಅವರಿಗೆ ಜೋರು ಶಿಳ್ಳೆ ಚಪ್ಪಾಳೆ ಮುಗಿಲು ಮುಟ್ಟುತ್ತೆ. ಇದು ಡಿ ಕೆ ಶಿವಕುಮಾರ್ ಅವರಿಗೆ ತುಂಬ ಕಿರಿಕಿರಿಯಾಗಿದ್ದು. ಅವ್ರಿಗೇನು ಜಯಘೋಷ ಮೊಳಗಲಿಲ್ಲ. ಆದರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗೆ ಶಿಳ್ಳೆ ಚಪ್ಪಾಳೆ ಕೂಗಿದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಬಹಳನೇ ಕಿರಿಕಿರಿ ಉಂಟು ಮಾಡಿತು. ಇದೆಲ್ಲದಕ್ಕಿಂತ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಹಾಲಿ ಶಾಸಕರಿಗೆ ಈಗಾಗಲೇ ಆತಂಕ ಶುರು ಆಗ್ತಾ ಇದೆ. ಏನಪ್ಪ ಸಿದ್ದರಾಮಯ್ಯನವ್ರು ಇಲ್ಲದೇ ನಾವು ಮುಂದಿನ ಚುನಾವಣೆನ ಹೇಗೆ ಗೆಲ್ಲಕ್ಕಾಗತ್ತೆ, ನಾವೆಲ್ಲ ಗೆಲ್ತೀವ, ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರು ಕೂಡ ಜನ ಅವ್ರನ್ನ ಮರೀತಾ ಇಲ್ಲ, ಆ ಕೋಪನ ಈ ರೀತಿ ತೀರಿಸ್ಕೊತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರ ಹೆಸರಿಗೆ ಅದಕ್ಕೆ ಜೋರು ಶಿಳ್ಳೆ ಚಪ್ಪಾಳೆ ಬರಲಿಲ್ಲ, ಜಯಘೋಷ ಮೊಳಗಲಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಎಲೆಕ್ಷನ್ ಬರುತ್ತೆ, ಆ ಎಲೆಕ್ಷನಲ್ಲಿ ನಾವು ಹೇಗೆ ಗೆಲ್ಲೋದು ಅಂಥೇಳಿ ಈಗಾಗಲೇ ಅವರೆಲ್ಲರಿಗೂ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ಮೊನ್ನೆ ಕೊಪ್ಪಳದಲ್ಲಿ ನಡೆದಂತಹ ಈ ಒಂದು ಘಟನೆ ಸಿದ್ದರಾಮಯ್ಯನವರ ಅನುಪಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ದೊಡ್ಡ ಡ್ಯಾಮೇಜ್ ಮಾಡುತ್ತೆ ಅನ್ನೋದನ್ನು ಒತ್ತಿ ಹೇಳ್ತಾ ಇದೆ.